ಶ್ರೀ ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಸತ್ಯಕ್ಕನ ವಚನಗಳನ್ನು ಮುಂದುವರಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಸತ್ಯಕ್ಕನ ಈ ವಚನವನ್ನು ವ್ಯಾಖ್ಯಾನ ಮತ್ತು ವಿವರಿಸ್ತಾ ಸಾಕ್ತೇನೆ. ವಚನ ಯಾವುದಪ್ಪ ಅಂತ ಹೇಳಿದರೆ, ಹಿರಿಯತನಕ್ಕೆ ಪಥವೇ ಬಾಣನ ಮನೆಯ ಬಾಗಿಲು ಕಾಯುವುದು. ಹಿರಿಯತನಕ್ಕೆ ಪಥವೇ ಬಾಣನ ಮನೆಯ ಬಾಗಿಲು ಕಾಯುವುದು. ಮಹಂತತನಕ್ಕೆ ಪಥವೇ ನಂಬಿಗೆ ಕುಂಟಣಿಯಾದುದು. ಕರುಣಿತನಕ್ಕೆ ಪಥವೇ ಸಿರಿಯಾಳನ ಮಗನ ಕೊಲ್ಲುವುದು. ದಾನಿತನಕ್ಕೆ ಪಥವೇ ದಾಸನ ವಸ್ತ್ರವ ಸೀಳುವುದು. ನಿಮ್ಮ ಹಿರಿಯತನಕ್ಕೆ ಪಥವೇ ಬಲ್ಲಾಳನ ವಧುವ ಬೇಡುವುದು. ನಿಮ್ಮ ಗುರುತನಕ್ಕಿದು ಪಥವೇ ನಾರಿಯರಿಬ್ಬರೊಡನೆ ಇಪ್ಪುದು. ಶಿವ ಶಿವ ನಿಮ್ಮ ನಡವಳಿ ಶಂಭುಜಕ್ಕೇಶ್ವರ ಅಲ್ಲದಿರ್ದಡೆ ಶ್ರುತಿಗಳ ಕೈಯಿಂದ ಅತ್ತತ್ತಲೆನಿಸಿಕೊಂಬೆ. ಇದು ಸತ್ಯಕ್ಕನ ವಚನ. ನೋಡಿ, ಮತ್ತೊಮ್ಮೆ ವಚನವನ್ನು ಹೇಳ್ತೇನೆ. ಹಿರಿಯತನಕ್ಕೆ ಪಥವೇ ಬಾಣನ ಮನೆಯ ಬಾಗಿಲ ಕಾಯುವುದು. ಹಿರಿಯತನಕ್ಕೆ ಪಥವೇ ಬಾಣನ ಮನೆಯ ಬಾಗಿಲ ಕಾಯುವುದು. ಮಹಂತತನಕ್ಕೆ ಪಥವೇ ನಂಬಿಗೆ ಕುಂಟಣಿಯಾದುದು. ಕರುಣಿತನಕ್ಕೆ ಪಥವೇ ಸಿರಿಯಾಳನ ಮಗನ ಕೊಂದುದು. ಕರುಣಿತನಕ್ಕೆ ಪಥವೇ ಸಿರಿಯಾಳನ ಮಗನ ಕೊಂದುದು. ದಾನಿತನಕ್ಕೆ ಪಥವೇ ದಾಸನ ವಸ್ತ್ರವ ಸೀಳುವುದು. ನಿಮ್ಮ ಹಿರಿಯತನಕ್ಕೆ ಪಥವೇ ಬಲ್ಲಾಳನ ವಧುವ ಬೇಡುವುದು. ನಿಮ್ಮ ಗುರುತನಕ್ಕಿದು ಪಥವೇ ನಾರಿಯರಿಬ್ಬರೊಡನೆ ಇಪ್ಪುದು. ಶಿವ ಶಿವ ನಿಮ್ಮ ನಡವಳಿ ಶಂಭುಜಕ್ಕೇಶ್ವರ ಅಲ್ಲದಿರ್ದಡೆ ಶ್ರುತಿಗಳ ಕೈಯಿಂದ ತತ್ತಲೆನಿಸಿಕೊಂಬೆ. ಇದು ಸತ್ಯಕ್ಕನ ವಚನ. ಈ ವಚನವನ್ನು ವಿವರಿಸೋಕ್ಕೂ ಮುಂಚೆ ಸರ್ವಜ್ಞನ ಒಂದು ವಚನ ಇಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಗಾದೆ ಓದುಗಳೇಕೆ, ವೇದ ಆಗಮವೇಕೆ, ವೇದಾಂತವಾದ ತನಗೇಕೆ, ಶರಣರ ಹಾದಿ ಹಿಡಿದವಂಗೆ ಸರ್ವಜ್ಞ. ಎಷ್ಟು ಉತ್ತಮವಾಗಿದೆ. ಗಾದೆ ಓದುಗಳೇಕೆ, ವೇದ ಆಗಮಗಳೇಕೆ, ವೇದಾಂತವಾದ ತನಗೇಕೆ, ಶರಣರ ಹಾದಿ ಹಿಡಿದವಂಗೆ ಸರ್ವಜ್ಞ. ಗಾದೆ ಓದುಗಳಾಗಲಿ, ವೇದಾಂತಗಳಾಗಲಿ, ವೇದಾಂತವನ್ನು ಓದುವುದರ ಅವಶ್ಯಕತೆ ಆಗಲಿ ಶರಣರ ಮಾರ್ಗವನ್ನು ಅನುಸರಿಸುವುದವನಿಗೆ ಬೇಡ. ಅಂದರೆ ಶರಣರ ಮಾರ್ಗ, ಶರಣರು ಕಟ್ಟಿಕೊಟ್ಟ ಮಾರ್ಗ, ಅವರು ನಡೆದ ಮಾರ್ಗ. ಅವರು ಬರೀ ಈ ಒಂದು ಮಾರ್ಗವನ್ನು ತೋರಿಸಿ ಈ ಮಾರ್ಗದಲ್ಲಿ ಹೋಗು ಅಂತ ಹೇಳಲಿಲ್ಲ ಶರಣರು. ಆ ಶರಣರು ತಮ್ಮದೇ ಆದ ತಾವು ಬದುಕಿ ತಾವು ನಡೆದು ಒಂದು ಮಾರ್ಗವನ್ನು ತೋರಿಸಿದರು. ಆ ಮಾರ್ಗವನ್ನು ಅನುಸರಿಸುವವರಿಗೆ, ಆ ಮಾರ್ಗದಲ್ಲಿ ನಡೆಯುವವರಿಗೆ ವೇದ ಆಗಮಗಳ ಓದಬೇಕಾಗಿಲ್ಲ, ಯಾವುದರ ಬೇರೆ ಗಾದೆಗಳ ತಿಳುವಳಿಕೆ ಬೇಕಾಗಿಲ್ಲ. ಯಾಕಂದರೆ ಎಲ್ಲ ಸಾರವನ್ನು ಸತ್ವವನ್ನು ಅರಿದು ಅಥವಾ ತಿಳಿದು ಭಕ್ತಿಯ ಮಾರ್ಗದಲ್ಲಿ, ಭಕ್ತಿಯ ಮಾರ್ಗ ಅಂದಾಗ ಸನ್ಮಾರ್ಗದಲ್ಲಿ, ಉತ್ತಮ ಮಾರ್ಗದಲ್ಲಿ ನಡೆದು ಒಂದು ಮಾರ್ಗವನ್ನು ಶರಣರು ನಮಗೆ ತೋರಿಸ್ಕೊಟ್ಟಿದ್ದಾರೆ, ನಡೆದು ತೋರಿಸ್ಕೊಟ್ಟಿದ್ದಾರೆ. ಈ ಮಾರ್ಗ ಇದೆ, ಈ ಮಾರ್ಗದಲ್ಲಿ ಹೋಗು ಅಂತ ಅವ್ರು ಹೇಳಲಿಲ್ಲ. ಆ ಮಾರ್ಗವನ್ನು ನಡೆದು ತಾವು ಮುಂದೆ ನಡೆದು ಈ ಮಾರ್ಗದಲ್ಲಿ ಬನ್ನಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಡೆಯುವವನಿಗೆ ಮತ್ಯಾವುದರ ಸಹಾಯವೂ ಬೇಕಾಗಿಲ್ಲ. ಶರಣರ ಮಾರ್ಗವನ್ನು ಅನುಸರಿಸಿದವನಿಗೆ, ಆ ಮಾರ್ಗದಲ್ಲಿ ನಡೆದವನಿಗೆ ಖಂಡಿತ ಒಳ್ಳೆಯದೇ ಆಗುತ್ತೆ, ಉತ್ತಮಿಕೆ ಲಭಿಸುತ್ತೆ ಅನ್ನೋದನ್ನು ಸರ್ವಜ್ಞನ ಈ ವಚನದಲ್ಲಿ ನಾವು ನೋಡ್ತೇವೆ. ನಾನು ಯಾಕೆ ಈ ವಚನವನ್ನು ಹೇಳಿದೆ ಅಂತ ಹೇಳಿದರೆ, ಶರಣರ ಬದುಕಿನ ಮಾರ್ಗ ಅಂಥದ್ದು, ಬಹಳ ಉತ್ತಮವಾದ ಮಾರ್ಗದಲ್ಲಿ ಅವರು ಬದುಕಿದ್ದಂಥವ್ರು. ಆ ಮಾರ್ಗವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಶರಣರ ಬಗ್ಗೆ ಒಂದಿಷ್ಟಾದರೂ ನಾವು ಅವರ ಬಗ್ಗೆ ತಿಳ್ಕೊಳ್ಳೇಬೇಕು. ಈಗ ಬಸವಣ್ಣನವರ ಮಾರ್ಗದಲ್ಲಿ ನೀನು ಹೋಗು, ಬಸವಣ್ಣನವರು ಎಂತೆಲ್ಲ ಮಾಡಿದ್ರು ಅಂತ ಹೇಳುವಾಗ ಬಸವಣ್ಣ ಯಾರು, ಬಸವಣ್ಣ ಏನು ಮಾಡಿದ್ರು, ಬಸವಣ್ಣನ ಮಾರ್ಗದಲ್ಲಿ ನಾವು ಯಾಕೆ ಹೋಗಬೇಕು, ಬಸವಣ್ಣನಿಂದ ನಾವು ಯಾಕೆ ತಿಳ್ಕೊಳ್ಬೇಕು, ಏನು ತಿಳ್ಕೊಳ್ಬೇಕು, ಈ ಥರದ ಪ್ರಶ್ನೆಗಳಿರುವಾಗ ನೀನು ಮತ್ತೆ ಬಸವಣ್ಣನ ಮಾರ್ಗದಲ್ಲಿ ಹೋಗು ಅಂತ ಹೇಳೋದು ಎಷ್ಟು ಸರಿ?
ಸೊ ನೀನು ಬಸವಣ್ಣನ ಮಾರ್ಗದಲ್ಲಿ ಹೋಗು ಅಂತ ಹೇಳುವಾಗ ಜಾತಿ ಮಾರ್ಗವನ್ನು ಬಿಟ್ಟು ವಿಶ್ವ ಮಾನವ ಮಾರ್ಗದಲ್ಲಿ ಕುವೆಂಪು ಹೇಳಿದ ಮಾರ್ಗದಲ್ಲಿ ಹೋಗು ಅಂತ ಹೇಳುವಾಗ ಬಸವಣ್ಣ ಏನು ಹೇಳಿದರು, ಬಸವಣ್ಣನ ಬದುಕು ಹೇಗಿತ್ತು, ಬಸವಣ್ಣನವರ ಮಾರ್ಗ ಯಾವುದಾಗಿತ್ತು, ಬಸವಣ್ಣನವರ ಮಾರ್ಗ ಯಾಕೆ ಉತ್ತಮ ಅಂತ ಈಗ ಹೇಳ್ತಾ ಇದ್ದೀನಿ. ಇದಿಷ್ಟನ್ನೂ ಹೇಳಿ ಆಮೇಲೆ ನೀನು ಬಸವಣ್ಣನವರ ಮಾರ್ಗದಲ್ಲಿ ಹೋಗಪ್ಪ ಅಂದರೆ ಆಗ ಹೌದಪ್ಪ ನಾನು ಈ ಮಾರ್ಗವನ್ನಲ್ಲಿ ಹೋಗಬಹುದು ಅಂತ ಕೇಳುಗರಿಗೆ ಅನಿಸುತ್ತೆ. ಅದು ಬಿಟ್ಟು ಸುಮ್ಮನೆ ನೀವು ಶರಣರ ಹಾದಿಯಲ್ಲಿ ಹಿಡಿ, ಶರಣರ ಹಾದಿಯಲ್ಲಿ ಹೋಗು, ಯಾವುದು ಶರಣರ ಹಾದಿ, ಯಾವುದು ಶರಣರ ಮಾರ್ಗ ಅನ್ನುವ ಪ್ರಶ್ನೆ ಸಹಜವಾಗಿ ನಮಗೆ ಕಾಡುತ್ತೆ. ಅದಕ್ಕೋಸ್ಕರ ಈ ಶರಣರ ಶಿವಭಕ್ತರ ಕಥೆಗಳನ್ನು ಹೇಳುವ ಮೂಲಕ, ಶಿವಭಕ್ತರ ಕಥೆಗಳನ್ನು ಕಟ್ಟಿಕೊಡುವ ಮೂಲಕ ಒಂದೊಂದು ಕಥೆಯನ್ನು ಹೇಳ್ತಾ, ನೋಡು ಇಂತಹ ಭಕ್ತ, ಇಂತಹ ಶರಣ ಇಂಥ ಉತ್ತಮ ಮಾರ್ಗದಲ್ಲಿ ನಡೆದಿದ್ದಾನೆ, ಈ ಮಾರ್ಗದಲ್ಲಿ ನೀನು ನಡೆ, ಇದು ನಿನ್ನ ಪಥ ಆಗಬೇಕು ಅಂತ ಹೇಳಿ ಆ ಒಬ್ಬೊಬ್ಬರ ಕಥೆಯನ್ನು ಹೇಳ್ತಾ ಆ ಕಥೆಯ ಮೂಲಕ ಒಂದೊಂದು ನೀತಿಯನ್ನು ನಮಗೆ ಹೇಳೋದಿದೆಯಲ್ಲ, ಅದು ಶರಣರ ಶಿವಭಕ್ತರ ಕಥೆಗಳ ಒಂದು ಉದ್ದೇಶವಾಗಿತ್ತು. ಯಾವುದೇ ಕಥೆ, ಮಾದಾರ ಚೆನ್ನಯ್ಯನ ಕಥೆಯನ್ನು ಹೇಳುವಾಗ, ರಗಳೆಯಲ್ಲಿ ಆ ಕಥೆಯನ್ನು ಹೇಳುವಾಗ ಏನು ಹೇಳಿದೆ, ಮಾದಾರ ಚೆನ್ನಯ್ಯ ಹೆಸರೇ ಇದೆ, ಮಾದರ ಜಾತಿಯನ್ನು ಹೀನ ಜಾತಿಗೆ ಸೇರಿದಂಥ ಮಾದರ ಚೆನ್ನಯ್ಯ ಗುಪ್ತ ಭಕ್ತಿಯನ್ನು ಆಚರಿಸ್ತಾ ಇದ್ದ. ಗುಪ್ತ ಭಕ್ತಿಯನ್ನು ಆಚರಿಸ್ತಾ ಇದ್ದ ಅಂದರೆ ವಿಭೂತಿ ರುದ್ರಾಕ್ಷಿಗಳನ್ನೆಲ್ಲ ಹಾಕ್ಕೊಂಡು ಎಲ್ಲರಿಗೂ ನಾನು ಶಿವಭಕ್ತ ಅಂತ ಹೇಳ್ಕೊಂಡು ಆತ ತಿರುಗ್ತಿರಲಿಲ್ಲ ಅಥವಾ ಹೇಳ್ಕೊಳ್ತಾನೂ ಇರಲಿಲ್ಲ. ಬದಲಾಗಿ ಆತನೊಳಗೆ ಭಕ್ತಿ ಹೆಂಗಿತ್ತು ಅನ್ನೋದನ್ನು ಆ ರಗಳೆಯಲ್ಲಿ ಹರಿವರು ಬಹಳ ಸುಂದರವಾಗಿ ಏನು ಹೇಳ್ತಾರಪ್ಪ ಅಂದರೆ, ಎಳ್ಳೊಳಗೆ ಎಣ್ಣೆ ಬೆರೆತಿರುವಂತೆ, ಸೌದೆಯಲ್ಲಿ ಬೆಂಕಿ ಇರುವಂತೆ ಮಾದಾರ ಚೆನ್ನಯ್ಯನ ಮನಸ್ಸಲ್ಲಿ ಭಕ್ತಿ ಅಡಗಿತ್ತು. ಎಳ್ಳೊಳಗೆ ಹೆಂಗೆ ಎಣ್ಣೆ ಬೆರೆತು ಹೋಗಿರುತ್ತೋ ಹಾಗೆ ಚೆನ್ನಯ್ಯನಲ್ಲಿ ಭಕ್ತಿ ಅನ್ನೋದು ಬೆರೆತು ಹೋಗ್ಬಿಟ್ಟಿತ್ತು. ಅದನ್ನು ಹೊರಗೆ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಆತ ಮಾಡ್ತಿರಲಿಲ್ಲ. ಕಂಪಣದ ಹುಲ್ಲು ಅಂದರೆ ರಾಜನ ಕುದುರೆಗೆ ಹುಲ್ಲು ತರುವ ಕಾಯಕವನ್ನು ಮಾಡ್ತಿದ್ದ ಚೆನ್ನ. ಹುಲ್ಲು ತರಕ್ಕೆ ಹೋದಾಗ ಕಾಡಲ್ಲೇ ಶಿವನನ್ನು ಆರಾಧಿಸ್ತಾ ಇದ್ದ, ಶಿವನ ಪೂಜೆಯನ್ನು ಆತ ಮಾಡ್ತಾ ಇದ್ದ. ನದಿಯ ತಟದಲ್ಲಿ ಲಿಂಗವನ್ನು ಇಟ್ಟು ಬಗೆ ಬಗೆ ಹೂಗಳನ್ನು ತಂದು ಆರಾಧಿಸ್ತಾ ಇದ್ದ. ಈ ಚೆನ್ನನ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಶಿವ ಜಂಗಮನ ರೂಪದಲ್ಲಿ ಬಂದ. ಚೆನ್ನಯ್ಯ ಇಷ್ಟು ಕೆಲಸವನ್ನು ಮಾಡಿ ಬಂದು ಯಾವುದಾದ್ರೂ ಜಂಗಮನಿಗೆ ಊಟ ಬಡಿಸಿ ಆಮೇಲೆ ತಾನು ಊಟ ಮಾಡುವ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದ. ಹಾಗಾಗಿ ಜಂಗಮನಿಗೆ ಊಟವನ್ನು ಬಡಿಸ್ಬೇಕು ಅಂತ ಆತ ಅಂದ್ಕೊಂಡಾಗ ಶಿವನೇ ಬಂದು ಆ ಚೆನ್ನ ಬಡಿಸಿದ ಗಂಜಿಯನ್ನು ಬಹಳ ಪ್ರೀತಿಯಿಂದ ಜಂಗಮರೂಪಿಯಾದ ಶಿವ ಕುಡ್ದ. ಜಂಗಮರೂಪಿಯಾದ ಶಿವ ಮಾದಾರ ಚೆನ್ನ ಕೊಟ್ಟ ಗಂಜಿಯನ್ನು ಕುಡಿದ. ಆಮೇಲೆ ಆ ಚೋಳ ದೇಶದ ರಾಜ ಬಂದು ನೈವೇದ್ಯವನ್ನು ಅರ್ಪಿಸಿದಾಗ ಶಿವ ಸ್ವೀಕರಿಸಲಿಲ್ಲ. ಯಾಕೆ ಅಂತ ಹೇಳಿದಾಗ, ಮಾದಾರ ಚೆನ್ನನ ಮನೆಯಲ್ಲಿ ನಾನು ಊಟವನ್ನು ಮಾಡಿದೆ ಅಂತ ಶಿವ ಹೇಳ್ದ. ಆಮೇಲೆ ರಾಜ ಹೋಗಿ ಚೆನ್ನನನ್ನು ಕರೆತಂದ. ಆಮೇಲೆ ಶಿವ, ಚೆನ್ನ ನನ್ನ ಭಕ್ತಿಯನ್ನು ನೀನು ಎಲ್ಲರಿಗೂ ಹೇಳ್ಬಹುದೇ ಅಂತ ಹೇಳಿ ಕೋಪ ಮಾಡಿಕೊಂಡ. ಆಮೇಲೆ ಶಿವ ಪ್ರತ್ಯಕ್ಷ ಆಗಿ ಮಾದಾರ ಚೆನ್ನನನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಹೋದ ಅನ್ನುವಂಥದ್ದೊಂದು ಕತೆ. ಶಿವ ಜಂಗಮ ರೂಪಿಯಾಗಿ ಬಂದು ಊಟ ಮಾಡೋದುಂಟೆ, ಕೈಲಾಸಕ್ಕೆ ಪುಷ್ಪಕ ವಿಮಾನ ಆ ಕಾಲದಲ್ಲಿತ್ತೆ, ನಿಜವಾಗ್ಲೂ ಮಾದಾರ ಚೆನ್ನಯ್ಯ ಹೋದ್ನಾ? ಇದು ಪ್ರಶ್ನೆ ಮಾಡೋದಲ್ಲ, ಅದು ಕತೆ. ಆ ಕಥೆಯ ಮೂಲಕ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇರೋದು. ನಾವು ಸ್ವೀಕಾರ ಮಾಡಬೇಕಾಗಿರೋದು, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆ ಸಂದೇಶವನ್ನೇ ಹೊರತು ಕಥೆಯಲ್ಲಿ ತರ್ಕಗಳನ್ನು ಹುಡುಕೋದಲ್ಲ. ಕಥೆಯಲ್ಲಿ ತರ್ಕಗಳನ್ನು ಹುಡುಕಿಬಿಟ್ರೆ ಕಥೆಯನ್ನು ಭಾವನಾತ್ಮಕವಾಗಿ ಅನುಭವಿಸಿ, ಭಾವನಾತ್ಮಕವಾಗಿ ಅದನ್ನು ಅರ್ಥೈಸಿಕೊಂಡು, ಅಂದರೆ ಆ ಕಥೆಯ ಸ್ವಾರಸ್ಯವನ್ನು ಸವಿದು ಆ ಕಥೆಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕೇ ಹೊರತು ತರ್ಕವನ್ನು ಹಾಕೋದು ಕಥೆಗೆ ಸಲ್ಲದ ವಿಷಯ. ತರ್ಕ ಹಾಕೋದಲ್ಲ, ತರ್ಕ ಮಾಡೋದಲ್ಲ. ಹಾಗಾಗಿ ಆ ಕಥೆಯ ಉದ್ದೇಶವನ್ನು ನಾವು ಇಲ್ಲಿ ಗ್ರಹಿಸ್ತಾ ಹೋಗಬೇಕು. ಏನಪ್ಪ ಈ ಮಾದಾರ ಚೆನ್ನನ ಈ ಕಥೆಯಲ್ಲಿ ನಾವು ಕಾಣುವಂಥದ್ದು ಅಂತ ಹೇಳಿದರೆ, ಮಾದಾರ ಅಂದರೆ ಹೀನ ಕೆಳಜಾತಿಯವನು ಈತ. ಈ ಕೆಳಜಾತಿಯವನು ಶ್ರೇಣೀಕರಣ ವ್ಯವಸ್ಥೆಯಲ್ಲಿ ಕೆಳಜಾತಿಯವನು ಈತ. ಕೆಳಜಾತಿಯವನಾದ ಮಾದಾರ ಚೆನ್ನನ ಮನೆಯಲ್ಲಿ ನಾವೇನು ಅತ್ಯುನ್ನತ ಶಕ್ತಿ, ಚೈತನ್ಯ, ಪರಮಾತ್ಮ ಅಂತ ಕರಿತೀವಲ್ಲ, ಆ ಪರಮಾತ್ಮನೇ ಬಂದು ಊಟವನ್ನು ಮಾಡಿದಾಗ ಇನ್ನು ಆತನ ಜಾತಿ ಎಲ್ಲಿಂದ ಬಂತು?
ಪರಮಾತ್ಮನಿಗಿಲ್ಲದ ಜಾತಿ, ಪರಮಾತ್ಮ ಮಾಡದ ಜಾತಿ, ಪರಮಾತ್ಮನೇ ಬಂದು ಆತನ ಮನೆಯಲ್ಲಿ ಆತ ಕೊಟ್ಟ ಗಂಜಿಯನ್ನು ಸ್ವೀಕರಿಸಿದಾಗ ಆತ ಹೆಂಗೆ ಹೀನನಾಗ್ತಾನೆ, ಹೆಂಗೆ ಕೀಳಾಗ್ತಾನೆ? ಉನ್ನತ ಅಂದರೆ ಇಡೀ ಜಗತ್ತನ್ನು ಆಳುವ ಆ ಚೈತನ್ಯ ಇವನನ್ನು ಒಪ್ಪಿಕೊಂಡ ಮೇಲೆ ಆತ ಹೆಂಗೆ ಕೀಳಾಗ್ತಾನೆ? ಆ ಚೈತನ್ಯ, ಆ ಪರಮಾತ್ಮ ಇವನನ್ನು ಸ್ವೀಕರಿಸಿದ ಮೇಲೆ, ಈತನನ್ನು ಅಪ್ಪಿಕೊಂಡ ಮೇಲೆ ಈತ ಹೆಂಗೆ ಕೆಳ ಜಾತಿಯವನಾಗ್ತಾನೆ? ಶಿವಭಕ್ತಿ ಅಂದರೆ ನೀನು ನಡೆಯುವ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ಉತ್ತಮ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಅದು ನೀನು ಉತ್ತಮ ಜಾತಿಯವನಾಗ್ತೀಯ. ನೀನು ಹೀನ ಮಟ್ಟದಲ್ಲಿ ನಡವಳಿಕೆಯನ್ನು ಹೊಂದಿದರೆ, ಹೀನ ಗುಣಗಳನ್ನು ಹೊಂದಿದರೆ, ನೀನು ಹುಟ್ಟಿನಿಂದ ಯಾವ ಜಾತಿಯಲ್ಲೇ ಹುಟ್ಟಿದ್ರೂ ನೀನು ಹೀನ ಜಾತಿಯವನೇ ಸರಿ. ಇದನ್ನು ನೀನು ಅರ್ಥ ಮಾಡ್ಕೋ ಅನ್ನೋದು ಮಾದರ ಚೆನ್ನನ ಕಥೆಯ ಒಂದು ಉದ್ದೇಶ ಇದು. ಜಾತಿ ಅನ್ನೋದು ಹುಟ್ಟಿನಿಂದ ಬರುವಂಥದ್ದಲ್ಲ, ಆ ಜಾತಿ ಅನ್ನೋದು ನಮ್ಮ ನಡವಳಿಕೆಯಿಂದ ಬರುವಂಥದ್ದು, ನಮ್ಮ ಗುಣದಿಂದ ಬರುವಂಥದ್ದು, ನಮ್ಮ ಮಾತಿನಿಂದ ಬರುವಂಥದ್ದು, ನಮ್ಮ ನಾವು ಹೆಂಗೆ ಸಂಬಂಧಗಳನ್ನು ರೂಪಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಬರುವಂಥದ್ದು, ನಮ್ಮ ಭಾವನಾತ್ಮಕವಾದ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಭಾವನಾತ್ಮಕ ಸ್ವಚ್ಛತೆಯನ್ನು ನೀನು ರೂಪಿಸಿಕೊಳ್ಳುವಂಥದ್ದು. ಸೌಂದರ್ಯ ಅಂದರೆ ಅಂತರಂಗ ಬಹಿರಂಗ ಎರಡನ್ನೂ ಶುದ್ಧವಾಗಿಟ್ಕೊಳ್ಳುವಂಥ, ಅದರ ಮೇಲೆ ನಿನ್ನ ಜಾತಿ ನಿರ್ಧಾರ ಆಗುತ್ತೆ ಹೊರತು ಅದು ಬಿಟ್ಟು ನಿನ್ನ ಹುಟ್ಟಿನಿಂದ ನಿನ್ನ ಜಾತಿ ನಿರ್ಧಾರ ಆಗೋದಿಲ್ಲ. ಎಂಥವನನ್ನು ಶಿವ ಮೆಚ್ಚುತ್ತಾನೋ ಅವನೇ ಉತ್ತಮ ಜಾತಿ ಅನ್ನೋದನ್ನು ಆ ಕಥೆ ನಮಗೆ ಹೇಳ್ಕೊಡುತ್ತೆ.